ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ, ಕಾಂಗ್ರೆಸ್ಸಿನ ಸರ್ಕಾರ ಗೊಂದಲದ ವಾತಾವರಣದಲ್ಲಿ ಇವತ್ತು ರಾಜಕಾರಣವನ್ನು ಮಾಡ್ತಿದೆ, ಜೊತೆಲಿ ಸರ್ಕಾರವನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿಗಳು ಯಾರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ, ಇಲ್ಲಿದ್ರೆ ಸುರ್ಜೇವಾಲಾ ಅವರ ಅಂತೇಳಿ ಅವ್ರಿಗೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಯಾಕಂದ್ರೆ ಇವತ್ತು ಡೆಲ್ಲಿಯಿಂದ ಬಂದಂತ ಒಬ್ಬ ಉಸ್ತುವಾರಿಗಳು ಅವರೇ ಮುಖ್ಯಮಂತ್ರಿಗಳ ತರ ಎಲ್ಲ MLAಗಳು ಕರೆಯೋದು, ಮೀಟಿಂಗ್ ಮಾಡೋದು, ಎಲ್ಲ ಮಂತ್ರಿಗಳು ಕರೆಯೋದು, ಮೀಟಿಂಗ್ ಮಾಡೋದು, ಜೊತೆಲಿ ಮುಖ್ಯಮಂತ್ರಿಗಳಿಗೆ ಯಾವುದೇ ಕೀಮತ್ತಿಲ್ಲಾರ್ದಂಥ ಪರಿಸ್ಥಿತಿ ಇವತ್ತಿನ ಉಸ್ತುವಾರಿಗಳು ಮಾಡ್ತಾ ಇದ್ದಾರೆ. ಹಂಗಾಗಿ ಅವ್ರ ಮನಸ್ಸಿನಲ್ಲಿ ಏನಿದೆ ಏನು ಗೊತ್ತಿಲ್ಲ ನಮಗಂತೂ. ಯಾಕಂದ್ರೆ ಒಂದು ಕಡೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗಬೇಕು ಅನ್ನಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿದ್ರೆ ಎಲ್ಲ ಶಾಸಕರನ್ನ, ಸಚಿವರನ್ನ ಕರೆದು ಇದು ಬದಲಾವಣೆ ಆಗಬೇಕು ಅಂತೇಳಿ ಗೌಪ್ಯವಾಗಿ ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ ಅಂತೇಳಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಅಂತೂ ಕೋಮಾ ಸ್ಥಿತಿಯಲ್ಲಿದೆ. ಈ ಸರ್ಕಾರ ಕೋಮಾ ಸ್ಥಿತಿಯಲ್ಲಿ ಅಂದ್ರೆ ಆಕ್ಸಿಜನ್ ಇಲ್ಲಿದೆ, ಆಕ್ಸಿಜನ್ ತೆಗೆದ್ರೆ ಅದು ಸರ್ಕಾರ ಬಿದ್ದೋಗುತ್ತೆ, ಸರ್ಕಾರ ಸತ್ತೋಗುತ್ತೆ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಸರ್ಕಾರ ನಿಷ್ಕ್ರಿಯವಾಗಿ ನಿಂತಿರೋ ಕಾರಣ ಯಾವೊಬ್ಬ ಮಂತ್ರಿಗಳು ಕೆಲಸ ಮಾಡಕ್ ಆಗ್ತಾ ಇಲ್ಲ, ಯಾವೊಬ್ಬ ಮಂತ್ರಿಗಳು ಅನುದಾನವನ್ನು ತಂದು ಡೆವಲಪ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಇವತ್ತು ಶಾಸಕರು ಅಸಮಾಧಾನ, ಮಂತ್ರಿಗಳು ಅಸಮಾಧಾನ, ಸರ್ಕಾರನೇ ಅಸಮಾಧಾನ. ಸರ್ಕಾರ ಇವತ್ತು ಕೋಮಾ ಸ್ಥಿತಿಯಲ್ಲಿ ಇರುವಂತ ಟೈಮಲ್ಲಿ ಇವತ್ತು ಆಕ್ಸಿಜನ್ ಅನ್ನಂಥದ್ದು ತೆಗೆದ್ರೆ ಸರ್ಕಾರ ಸತ್ತೋಗುತ್ತೆ, ಇಂಥ ಪರಿಸ್ಥಿತಿ ಬಂದು ತಲುಪಿದೆ. ಹಂಗಾಗಿ ಇವತ್ತು ಇಡೀ ರಾಜ್ಯದ ಜನರು ಈ ಸರ್ಕಾರವನ್ನು ಗೋಳೆತ್ಕೊಂಡಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನೋಡ್ರಿ, ಅವರಲ್ಲಿ ಇದ್ದಂತ ಕಚ್ಚಾಟ ಇವತ್ತು ಉದಾಹರಣೆ ಹೇಳ್ಬೇಕಂದ್ರೆ ನಾನು ಮುಂಚೆಯಿಂದ ಕೂಡ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಎಂಥ ಪರಿಸ್ಥಿತಿಯಲ್ಲಿ ಕೂಡ DK ಶಿವಕುಮಾರ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅವರು ಅಧಿಕಾರವನ್ನು ಬಿಟ್ಟುಕೊಡ್ಬೇಕಾದ್ರೆ ಏನೇನು ತೊಂದರೆಗಳು ಮಾಡಬೇಕಾಗುತ್ತೆ ಎಲ್ಲ ತೊಂದರೆಗಳು ಮಾಡೇ ಮಾಡ್ತಾರೆ. ಅವರಂತ ಸುಲಭವಾಗಿ ರಾಜಕಾರಣವನ್ನು ಬಿಟ್ಕೊಡಕ್ ಹೋಗಲ್ಲ. ಹಂಗಾಗಿ ಇವತ್ತು ಅವರಲ್ಲಿದ್ದಂಥ ಗೊಂದಲಗಳೇನು, ಯಾರನ್ನ ಮುಖ್ಯಮಂತ್ರಿಗಳು ಮುಂದೆ ಮಾಡಬೇಕು, ಆ ಮುಖ್ಯಮಂತ್ರಿಗಳು ಯಾರು ಮಾಡಬೇಕಂತ ಪ್ರಶ್ನೆ ಬಂದಂತ ಟೈಮಲ್ಲಿ ಅವರಂತ ಸಿದ್ದರಾಮಯ್ಯನವರು ಎಂಥ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಬಿಟ್ಕೊಡಕ್ಕಂತ ಒಪ್ಪಲ್ಲ ಅಂತ ಟೈಮಲ್ಲಿ ದಲಿತರು ತರ್ತಾರ. ಆ ದಲಿತರು ತಂದಂತ ಟೈಮಲ್ಲಿ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತರ್ಬೋದು. ಅವರು ಇವತ್ತಿನ ವಾತಾವರಣದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ಬೇಕಂತೇಳಿ ಗೊಂದಲ ನಡೀತದೆ. ಅದು ಇದ್ರ ಬಗ್ಗೆ ಇಲ್ಲ ಹೇಳಲ್ಲ. ಇದಕ್ಕಿಂತ ಮುಂಚೆ ನಡೆದಂತ ಡೆವಲಪ್ಮೆಂಟ್ ಅಲ್ಲಿ ದಲಿತರಲ್ಲಿ ಇವತ್ತು ಬೇರೆಯವ್ರನ್ನ ಎತ್ಕಟ್ಟಾಡಂತ ಕೆಲಸ ಆಗುತ್ತೆ. STಗಳಲ್ಲಿ ಸತೀಶ್ ಜಾರಕಿಹೊಳಿ ಎತ್ಕಟ್ಟಂತ ಕೆಲಸ ಆಗುತ್ತೆ. ಇವತ್ತು ಲಿಂಗಾಯತ ಸಮುದಾಯದಲ್ಲಿ MB ಪಾಟೀಲ್ ಅವ್ರನ್ನ ಎತ್ಕೊಡಂತ ಕೆಲಸ ಆಗುತ್ತೆ. ಜೊತೆಲಿ ಇವತ್ತು ವಕೀಲರಿಗೆ ಸಮುದಾಯ ಬಂದಂತ ಟೈಮಲ್ಲಿ ಕೃಷ್ಣ ಬೈರೇಗೌಡರನ್ನ ಎತ್ತಿಡಂತ ಕೆಲಸ ಆಗುತ್ತೆ. ಇವೆಲ್ಲ ನೋಡಿದಂತ ಟೈಮ್ ಅವ್ರ ಪಾರ್ಟಿಯಲ್ಲಿ ಬಹಳಷ್ಟು ಗೊಂದಲಗಳಿದಾವ. ಅಡ್ಮಿನಿಸ್ಟ್ರೇಷನ್ ಅಂತ ಮಾಡಕ್ಕಾಗ್ತಲ್ಲ, ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಇದ್ದಂತ ಡೆವಲಪ್ಮೆಂಟ್ಗಳು ನಿಂತೋಗಿದಾವ, ಏತ ನೀರಾವರಿಗಳು ನಿಂತೋಗಿದಾವ, ಎಲ್ಲ ಯೋಜನೆಗಳು ನಿಂತೋಗಿರೋ ಕಾರಣ ಈ ಸರ್ಕಾರ ಫೇಲ್ಯೂರ್ ಸರ್ಕಾರ ಆಗಿದೆ.